ನಮಸ್ತೆ. ಕುಣಿಗಲ್ನ ತಾಲೂಕಿನ ಮಹಾಜನತೆಗೆ ಒಂದು ಮನವಿ. ಇವತ್ತು ನಮ್ಮ ಹೆಸರು ನಾರಾಯಣ್ ಜಿ ಅಂದ್ಬಿಟ್ಟು ದೊಡ್ಡಪೇಟೆಯಲ್ಲಿ ಒಂದು ಫ್ಯಾನ್ಸಿ ಸ್ಟೋರು ನಡೆಸ್ಕೊಂಡ್ಬಂದಿದ್ದೀವಿ ಒಂದು 30 ವರ್ಷಗಳಿಂದ. ಈಗ ಹೊಸದಾಗಿ ಪ್ರಾರಂಭವಾಗಿರುವ EV ಎಲೆಕ್ಟ್ರಿಕ್ ಬೈಕ್ ಶೋರೂಮನ್ನು ಇವತ್ತು ಉದ್ಘಾಟನೆ ಮಾಡುತ್ತಿದ್ದಾರೆ ನಮ್ಮ ಧನಂಜಯ್ ಗುರೂಜಿ ಮತ್ತು MLA ಸಾಹೇಬರಾದ ನಮ್ಮ ರಂಗನಾಥ್ ಸರ್. ಮತ್ತು ಈ EV ಬೈಕ್ನ ವಿಶೇಷತೆ ಏನಪ್ಪ ಅಂದರೆ 2 ಮಾಡೆಲ್ಗಳಿದ್ದಾವೆ ಈಗ ಮಾರಾಟಕ್ಕೆ ಅಧಿಕೃತ ಮಾರಾಟಗಾರರು ಕುಣಿಗಲ್ ತಾಲೂಕಿಗೆ 2 ಮಾಡೆಲ್ ಇದೆ. ಅದರಲ್ಲಿ 5 ಕಲರ್ಸ್ಗಳಿದ್ದಾವೆ. ಇದಕ್ಕೆ ನಾನ್ ರಿಜಿಸ್ಟ್ರೇಷನ್ ಗಾಡಿ, ಇದಕ್ಕೆ ಯಾವುದೇ ಲೈಸೆನ್ಸು DL RTO ಯಾವುದೇ ಅವಶ್ಯಕತೆ ಇರೋದಿಲ್ಲ. ಹಿರಿಯ ನಾಗರಿಕರು ಮತ್ತು ಹೆಣ್ಣು ಮಕ್ಕಳಿಗೆ ಮತ್ತು ಅಫಿಷಿಯಲ್ಗಳಿಗೆ ವರ್ತಕರಿಗೆ ತುಂಬ ಅನುಕೂಲವಾಗುವಂತಹ ಈ EV ಬೈಕ್ ಕಂಪ್ನಿ ಹೆಸರು ಝೆನಿವಿ, ಇಂಡಿಯಾದ ಮ್ಯಾನುಫ್ಯಾಕ್ಚರ್ಡ್. ಇದು BM ರೋಡ್ನಲ್ಲಿ LIC ಆಫೀಸ್ ಹತ್ತಿರ ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಆಗ್ತಾ ಇದೆ. ದಯಮಾಡಿ ಕುಣಿಗಲ್ನ ನಾಗರಿಕರು ಮತ್ತು ಬಂಧುಗಳು ಸ್ನೇಹಿತರು ಎಲ್ಲರಿಗೂ ಆಗಮಿಸಿ ಈ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಿ ಮುಂದಿನ ಫ್ಯೂಚರ್ ಅಂದರೆ ಮುಂದಿನ ಭವಿಷ್ಯ ಭಾರತದಾದ್ಯಂತ EV ಬೈಕು ಪ್ರಜ್ವಲಿಸ್ತಾ ಇದೆ. ಅದರಿಂದ ಈ ಪೆಟ್ರೋಲ್ ಇಲ್ಲದೆ ಕರೆಂಟಿನಿಂದ ಬ್ಯಾಟ್ರಿ ಚಾಲಿತ ಈ EV ಬೈಕನ್ನು ಉಪಯೋಗಿಸಿ ಪರಿಸರ ಉಳಿಸಿ ವಾಯು ಮಾಲಿನ್ಯ ತಡೆಯಿರಿ. ನಮಸ್ಕಾರ ಸರ್, ನನ್ನ ಹೆಸರು ಲಕ್ಷ್ಮೀಶ ಅಂತ. ನಾವು ಹೊಸದಾಗಿ ಕುಣಿಗಲಲ್ಲೇ ಝೆನಿವಿ ಅನ್ನೋ ಒಂದು ಎಲೆಕ್ಟ್ರಿಕ್ ಮೋಟರ್ ಕಂಪ್ನಿನ ಫ್ರಾಂಚೈಸಿ ತೊಗೊಂಡಿದ್ದೀವಿ ಹಾಗೂ ಅಧಿಕೃತ ಮಾರಾಟಗಾರರಾಗಿದ್ದೀವಿ ಕುಣಿಗಲಲ್ಲಿ. ಇದು ಕೀ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಎರಡು ಕೀ ಬರುತ್ತೆ ಪ್ಲಸ್ ಕೀಲೆಸ್ ಕೀಸ್ ಬರುತ್ತೆ. ಒಂದು ನಾರ್ಮಲ್ ಒಂದು ಕೀ, ಒಂದು ಇದು ಕೀ ಫೀಚರ್ ಬಂದು ನಿಮಗೆ ಯಾರಾದರೂ ಇವಾಗ ಸೆಂಟ್ರಲ್ ಲಾಕ್ ಆದ ಮೇಲೆ ಯಾರಾದರೂ ಟಚ್ ಮಾಡಿದ್ರೆ ಸೌಂಡ್ ಬರುತ್ತೆ ನೋಡಿ. ಕೀ ಹಾಕಾಮೇಲೂ ನೀವು ಕ್ಲಿಕ್ ಮಾಡಲಿಲ್ಲ ಅಂದರೆ ಇದಾಗುತ್ತೆ ನೋಡಿ. ಅನ್ಲಾಕ್ ಆದಮೇಲೆ ಇಲ್ಲಿ ನಿಮಗೆ ಪಾರ್ಕಿಂಗ್ ಮೋಡು, ಚಾರ್ಜಿಂಗು ಮತ್ತು ಎಷ್ಟು ಕಿಲೋಮೀಟರ್ಸ್ ಓಡಿದೆ ಅಂತ ತೋರಿಸುತ್ತೆ. ಮತ್ತು ಇಲ್ಲಿ 3 ಸ್ಪೀಡ್ಸ್ ನಿಮಗೆ ಶೋ ಆಗುತ್ತೆ. 1 2 3. ಫಸ್ಟ್ ಮೋಡ್ ಬಂದು ನಿಮಗೆ 25, ಆವ್ರೇಜ್ 20 to 25 ಬರುತ್ತೆ. ಸೆಕೆಂಡ್ ಬಂದು ನಿಮಗೆ 30-35 ಗಂಟೆ ಸ್ಪೀಡ್ ಬರುತ್ತೆ. ಥರ್ಡ್ ಮೋಡ್ ಬಂದು ನಿಮಗೆ 45 to 50 ಗಂಟೆ ಮ್ಯಾಕ್ಸಿಮಮ್ ಸ್ಪೀಡ್ ಬರುತ್ತೆ. ಪ್ಲಸ್ ರಿವರ್ಸ್ ಮೋಡ್ ಇದೆ ನಿಮಗೆ ಇದರಲ್ಲಿ. ಸ್ಟಾರ್ಟಿಂಗಲ್ಲೇ ಬಂದ ನಿಮಗೆ ಫುಲ್ ಮುಂದೆ ಬಂದು ನಿಮಗೆ ಫುಲ್ LED ಬರುತ್ತೆ. ಈ ಕಡೆ ಮತ್ತು ಈ ಕಡೆ ಫ್ರಂಟ್ ಮತ್ತು ಇಷ್ಟು LED ಬರುತ್ತೆ. ಇದ್ರ LED, ಇದು ಫುಲ್ LED. ಇದು ಬಂದು ನಿಮಗೆ ಫುಲ್ LED ಬರುತ್ತೆ. ಹಾಗೆ ಫುಲ್ ನಿಮಗೆ ಕ್ವಾಲಿಟಿನೂ ಅಷ್ಟೇ, ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೈಡ್ ಹ್ಯಾಂಡಲ್ಸ್ ನೋಡಿ, ಈ ಥರ ಫುಲ್ ಕ್ವಾಲಿಟಿ ಬರುತ್ತೆ. ಮತ್ತು ಇದು ಅಷ್ಟೇ ಅಲ್ಯೂಮಿನಿಯಂ ಬರುತ್ತೆ ಫುಟ್ ರೆಸ್ಟು. ಮತ್ತು ಇದರಲ್ಲಿ 2 ಮೋಡ್ ಇದೆ. ಎರಡು ಮಾಡೆಲ್ ಇದೆ ಅಟ್ ಪ್ರೆಸೆಂಟು. ಒಂದು ಇದು ಟಾಪ್ ಮಾಡಲು, ಇದು ಬಂದು 80 to 100 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಇನ್ನೊಂದು ಇಲ್ಲಿದೆ, ಇದು ಬರುತ್ತೆ. ಇದು ಬಂದು ನಿಮಗೆ 50 to 80 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಇದು ಅಷ್ಟೇ. ಇದು ಬಂದು ಇದರಲ್ಲೂ 3 ಕಲರ್ಸ್ ಇದೆ. ವೈಟು, ಬ್ಲೂ ಕಲರ್ ಬರುತ್ತೆ, ಬ್ಲ್ಯಾಕ್ ಕಲರ್ ಬರುತ್ತೆ. ಮೂರು ಕಲರ್ ವೆರೈಟಿ ಇದೆ. ಇದು ನಾರ್ಮಲ್, ಇದು ಫಸ್ಟ್ ಮಾಡೆಲ್ ಬಂದು ಇದರಲ್ಲೂ 3 ಕಲರ್ಸ್ ಇದೆ. ಬ್ಲ್ಯಾಕು, ರೆಡ್ಡು, ಇದರಲ್ಲೂ ವೈಟು. 3 ಕಲರ್ಸ್ ಅವೈಲೇಬಲ್ ಇದೆ ಅಟ್ ಪ್ರೆಸೆಂಟು ನಮ್ಮ ಸ್ಟೋರಲ್ಲಿ. ಇದರಲ್ಲಿ ಇದು ಬೇಸ್ ಮಾಡೆಲ್ ಬಂದು ಈ ಥರ ಬರುತ್ತೆ. ಈ ಥರ LED ಬರುತ್ತೆ, ಸೇಮ್ ಬರುತ್ತೆ. ಬಟ್ ರೇಂಜ್ ಮಾತ್ರ ಕಡಿಮೆ ಇರುತ್ತೆ ಅಷ್ಟೇ. 60 to 80 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಅದು ಬಂದು ನಿಮಗೆ ಟಾಪ್ ಮಾಡಲ್ ಬಂದು 80 to 100 ಕಿಲೋಮೀಟರ್ ರೇಂಜ್ ಬರುತ್ತೆ. ಇದು ಬಂದು ಪವರ್ ಇದು ಚಾರ್ಜಿಂಗ್ ಪೋರ್ಟರು. ಆಲ್ಮೋಸ್ಟ್ 3 to 4 ಅವರ್ಸ್ ಚಾರ್ಜ್ ಮಾಡಿದ್ರೆ ಆರಾಮಾಗಿ 60 to 80 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಅದರಲ್ಲಿ ಅಷ್ಟು 100 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ನೋಡಿ ಸರ್. ಇದರಲ್ಲಿ ನಮ್ಮಲ್ಲಿ ಇಷ್ಟು ಮಾಡೆಲ್ಸ್ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಬನ್ನಿ ಒಂದ್ಸಲಿ ಸ್ಟೋರ್ಗೆ ವಿಸಿಟ್ ಮಾಡಿ, ಚೆಕ್ ಮಾಡಿ ಯಾವ ಥರ ಇದೆ ಏನು ಅಂತ. ಎಲ್ಲದಕ್ಕಿಂತ ಲೋಯೆಸ್ಟ್ ಪ್ರೈಸ್ ಆಗಿ ನಮ್ಮ ಕುಣಿಗಲಲ್ಲೇ ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ದೀವಿ. ನೋಡಿ ಬಂದು ತಗೊಳ್ಳಿ. ಅಡ್ರೆಸ್ ಬಂದು ನಿಮ್ಮ
DM ರೋಡು ಆಪೋಸಿಟ್ LIC ಆಫೀಸ್ ಆಪೋಸಿಟ್ ಅಲ್ಲೇ ಇರೋದು. ಬಂದ್ರೆ ಟ್ರೈ ಮಾಡಿ ಸರ್. ಸರ್ ಈ ಬೈಕಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಇದಕ್ಕೆ ಯಾವುದೇ ರೀತಿ RTO ಮತ್ತೆ ಯಾವುದೇ ರೀತಿ DL ಯಾವುದೇ ರೀತಿ ಅವಶ್ಯಕತೆ ಇರಲ್ಲ. ನೀವು ಪೊಲೀಸರು ಹಿಡಿದ್ರು ಇದನ್ನ ನೀವು ಪ್ರೂಫ್ ಆಗಿ ಹೇಳಬಹುದು. ಯಾಕಂದ್ರೆ ಅದು RTO ಇಂದಾನೆ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಕಾರಣದಿಂದಾನೆ ಅಪ್ರೂವ್ಡ್ ಆಗಿ ಬಂದಿರುವಂತಹ ಬೈಕ್ಗಳು. ಬೈಕ್ ಅಪ್ರೂವ್ಡ್ ಆಗಿದೆ ಮತ್ತೆ ಲೋ ಸ್ಪೀಡ್ ಇರೋದ್ರಿಂದ ಕಾರಣದಾಗಿ ಬೈಕ್ ನಿಮ್ಗೆ ಈಸಿ ಟು ಯೂಸ್ ಆಗಿರುತ್ತೆ. ಎಲ್ಲಾ ರೀತಿ ಚಿಕ್ಕ ಮಕ್ಳುಗಳು, ಎಲ್ಲಾ ರೀತಿ ಮಕ್ಳುಗಳು ಮತ್ತೆ ಪೇರೆಂಟ್, ಈಗ ಅಫಿಷಿಯಲ್ಸ್ ಆಗ್ಲಿ, ಈಗ ವಿಲೇಜ್ ಇಲ್ಲೇ ಹತ್ರದಲ್ಲಿ ಓಡಾಡೋಕ್ಕಾಗ್ಲಿ ತುಂಬಾ ಈಸಿ ಆಗುತ್ತೆ ಈ ಬೈಕ್ಗಳು. ಆರಾಮಾಗಿ ಈಸಿ ಟು ಯೂಸ್, ಈಸಿ ಟು ಒಂದು 3 to 4 hours ಚಾರ್ಜಿಂಗ್ ಹಾಕಿದ್ರೆ ಆರಾಮಾಗಿ 1 ದಿವಸದಿಂದ 2 ದಿವಸ ಗಂಟ ಯೂಸ್ ಮಾಡೋಷ್ಟು ಬೈಕ್ ಕ್ಯಾಪಬಿಲಿಟಿ ಇರುತ್ತೆ. ಬನ್ನಿ, ನಮ್ ಕುಣಿಗಲಲ್ಲೇ ಓಪನ್ ಆಗಿದೆ, ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಅಷ್ಟು ನಾವು 1 ವರ್ಷದಿಂದ ರಿಸರ್ಚ್ ಮಾಡಿ ಇದೆ ಯಾವ ರೀತಿ ಬೈಕ್ ಬರುತ್ತೆ ಏನು ಅಂತ ಪ್ರತಿಯೊಂದನ್ನು ನೋಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ ಸಹಕಾರ ಹಿಂಗೆ ಬಂದು ಒಂದ್ಸಲಿ ಟ್ರೈ ಮಾಡಿ, ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಎಲ್ಲ ರೀತಿನ ಕ್ವಾಲಿಟಿ ನೋಡಿ ತಗೊಳ್ಳಿ ಸರ್. ನಮಸ್ಕಾರ. ಕುಣಿಗಲ್ EV ವರ್ಲ್ಡ್ ನಲ್ಲಿ ಇವತ್ತು ಎಲೆಕ್ಟ್ರಿಕಲ್ ಬೈಕ್ಸ್ ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ. ಇವತ್ತು ಶೋರೂಮ್ ಓಪನ್ ಆಗ್ತಾ ಇದೆ. ದೇವ್ರು ಒಳ್ಳೇದು ಮಾಡಲಿ. ಏನ್ ಮನೆ ಕರೆಂಟ್ ನಲ್ಲೇನೆ ಯಾವುದು ಪೆಟ್ರೋಲ್ ವೆಚ್ಚ ಇಲ್ದಂಗೆ ನಿಧಾನಕ್ಕೆ ಹೋಗ್ತಕ್ಕಂಥ ಬೈಕ್ಗಳು, ಖರ್ಚು ಕಮ್ಮಿ ಆಗ್ತಕ್ಕಂಥ ಬೈಕ್ಗಳನ್ನ ಉಪಯೋಗಿಸ್ಬೇಕು. ನಾವು ಇವತ್ತೆಲ್ಲ ಪೆಟ್ರೋಲು ಡೀಸೆಲು ಯಾವುದೋ ಹೊರದೇಶದಿಂದ ತರಿಸ್ಬೇಕು. ಕರೆಂಟ್ ಇಲ್ಲೇ ಉತ್ಪಾದನೆ ಆಯ್ತದೆ, ಇಲ್ಲೇ ನಮ್ಮ ಕೈಗೆ ಕಮ್ಮಿ ರೇಟ್ನಲ್ಲಿ ಸಿಗ್ತದೆ, ಅಂಥದನ್ನು ಉಪಯೋಗಿಸ್ಕೋಬೇಕು. ಎಕನಾಮಿಕಲಿ ಖರ್ಚಿಲ್ದಂಗೆ ಒಂದಷ್ಟು ವಾಹನನ ನಾವು ಓಡಿಸುವಂಥದ್ದನ್ನ ಅಳವಡಿಸ್ಕೋಬೇಕು. ಅಳವಡಿಸಂಗೆ ಮಾತ್ರ ನಮ್ಮ ಆರ್ಥಿಕ ಪರಿಸ್ಥಿತಿ, ದೇಶದ ಆರ್ಥಿಕ ಪರಿಸ್ಥಿತಿ, ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ನ ನಾವು ಉಪಯೋಗಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ, ಈ EV ವರ್ಲ್ಡ್ನಲ್ಲಿ ಇರ್ತಕ್ಕಂಥ ಬೈಕ್ಗಳು ತುಂಬ ಚೆನ್ನಾಗಿದ್ದಾವೆ. ಇದನ್ನ ಎಲ್ಲ ಖರೀದಿ ಮಾಡಬೇಕು ಕುಣಿಗಲ್ನ ಸಾರ್ವಜನಿಕರು ಅಂತ ಹೇಳಿ ಎಲ್ಲರಿಗೂ ಆಗ್ರಹನ ಮಾಡ್ತಾ, ಇದು ಚೆನ್ನಾಗಿ ನಡೀಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಕೇಳ್ಕೊಳ್ತೀವಿ.
ಯಾರು ಉದ್ಘಾಟನೆ ಮಾಡಿಲ್ಲ
ಸ್ವಲ್ಪ ಗ್ಯಾಪ್ ಸ್ವಲ್ಪ ಜಾಗ ಬಿಡಬೇಕು. ಲಕ್ಷ್ಮೀಶ ಸರ್ ಈ ಕಡೆ ಹೆಂಗೆ ಗಣೇಶ ನೀವು ಇಟ್ಕೊಳ್ಳಿ. ಆರತಿ ಮಾಡಬೇಕು. ಗುರುಗಳ ಅಧಿದೇವತೆನೇ ಅನ್ನಪೂರ್ಣೇಶ್ವರಿ ಇಷ್ಟ ದೇವತೆ. ಒಳ್ಳೆದಾಗಲಿ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಒಂದು ಹೊಸದು ಶುರು ಮಾಡಿದ್ದೀವಿ ಶೋರೂಮು. ನೀವು ಬಂದ್ರಿ ಕಡೆ ಎಲ್ಲದಕ್ಕಿಂತ ಹೆಚ್ಚಾಗಿ EV ಮೋಟರ್ಸ್ ಅಂತ ಅಂದರೆ ಈಗ ಭಾರತ ದೇಶನೇ ಹೊಸ ಒಂದು ಪಯಣದಲ್ಲಿದೆ ಎಲೆಕ್ಟ್ರಿಕ್ ಮೋಟರ್ ವೆಹಿಕಲ್ಸ್. ಹಾಗಾಗಿ ಕುಣಿಗಲ್ ತಾಲೂಕಲ್ಲಿ ಹೆಚ್ಚಿನ ರೀತಿ ವ್ಯಾಪಾರ ಉದ್ಯಮ ಬೆಳೀಲಿ, ಇದು ಭಗವಂತನ ಯಶಸ್ಸು ಕಾಣಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದೆರಡು ಮಾತು ಸಾಕು. ಶಾಲು ಆಗುತ್ತೆ ಅನ್ಸ್ತಾ. ಬರ ಹಾಂ ದೀಪ ಆರೋಗುತ್ತೆ. ಬರ ಹೋಗಪ್ಪ. ಇನ್ನೊಂದು ಶಾಲು. ಬನ್ನಿ ಸರ್. ಸರ್ ಬನ್ನಿ ಸರ್. ನಮ್ಮ ಆತ್ಮೀಯ ಗೆಳೆಯರು, ಆತ್ಮೀಯ ಸ್ನೇಹಿತರು, ವಿದೇಶಿಗಳು 2-3 ಅದಿದೆ ಈಗ ಪ್ರೆಸೆಂಟ್. 62,000 ಒಂದು, ಇನ್ನೊಂದು 72,000. ತುಂಬ ಕಡಿಮೆ ಬೆಲೆಗೆ ಮಾಡಿದ್ದೀವಿ. ಸರ್ 2 ಮಾಡಲ್ ಇದೆ. ಇದು ಬಂದು 60 to 80, ಇದು ಒಂದು 80 to 100. ಹೌದು. ಗಾಡಿ ರೋಡ್ ಅಂದರೆ 3 ಮೂವ್ಸ್ ಬರುತ್ತೆ. 25, 35, 45 ಹೈಯೆಸ್ಟ್ ಸ್ಪೀಡು. ಮತ್ತು ಬರೀ 62,000. 62,000 ಅದು. ಇದು 72,000. ಎಲ್ಲ ಡಿಸ್ಕೌಂಟು ಮತ್ತು ಇದು ಬ್ಯಾಟ್ರಿದೆಲ್ಲ ಎಲ್ಲ ಹೋಗಿ ತುಂಬ ಕಡಿಮೆ ರೇಂಜಲ್ಲಿ ಮತ್ತು ಅತಿ ಮೈಲೇಜ್. ಅದನ್ನು ಸುಮಾರು 1 ವರ್ಷದಿಂದ ನಾವು ರಿಸರ್ಚ್ ಮಾಡಿ ಕಲೆಕ್ಟ್ ಮಾಡಿ ಡೆಲ್ಲಿಗೆ ಹೋಗಿ, ಈಗ ಕರ್ನಾಟಕದಲ್ಲಿ ನಮ್ಮದು 2 ಬ್ರಾಂಚ್ ಇರೋದು. ಈ ಇದು ಜಿನಿವಿ ಅಂತ ಯಾರು ಮ್ಯಾನುಫ್ಯಾಕ್ಚರಿಂಗು? ಡೆಲ್ಲಿ ಪ್ರದೀಪ್ ಅಂತ ಅವ್ರನ್ನೇ ಮ್ಯಾನುಫ್ಯಾಕ್ಚರ್, ಓನ್ ಮ್ಯಾನುಫ್ಯಾಕ್ಚರ್. ಮೇಕ್ ಇನ್ ಇಂಡಿಯಾ ಆಮೇಲೆ ಮಾಡ್ತಾ ಇದ್ದಾರೆ. ನಾನು ಇನ್ನೇ ಡೆಲ್ಲಿಗೆ ಹೋಗಿ ಬಂದ್ವಿ, 1 ತಿಂಗಳ ಹಿಂದೆ ಹೋಗಿ ಬಂದ್ವಿ. ಮಾರ್ಕೆಟ್ಗೂ ಬೇರೆ ಬ್ರ್ಯಾಂಡೆಡ್ಗೂ ನೀವು 40,000 ಹೌದು ಹೌದು. ಜನಕ್ಕೆ ಒಂದು ಕಡಿಮೆ ಬೆಲೆ ಕುಣಿಗಲ್ನಲ್ಲಿ ಕಡಿಮೆ ಬೆಲೆಗೆ ನಮ್ಮ ರೈತರುಗಳಿಗೆ, ನಮ್ಮ ಲೋಕಲ್ ಜನಗಳಿಗೆ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಮೈಲೇಜ್ ಕೊಡಬೇಕು ಅನ್ನೋ ಒಂದು ಉದ್ದೇಶ, ಒಂದು ಕಾನ್ಸೆಪ್ಟು. ಎಷ್ಟು ದಿನ ಟೆಸ್ಟ್ ಆಗಿದೆ? ಯಾವುದು
ಇದು ಹೆಚ್ಚು ಕಡಿಮೆ ನಾ 3.5 ಲಕ್ಷ ರೈಡಿಂಗ್ನಲ್ಲಿ ಟೆಸ್ಟಿಂಗ್ ಆಗಿದೆ. 3.5 ಲಕ್ಷ ರೈಡಿಂಗ್ನಲ್ಲಿ ಟೆಸ್ಟಿಂಗ್ ಮಾಡಿಲ್ಲ. ಏನೇನು ಕಾಂಪ್ಲಿಕೇಶನ್ಸ್ ಬಂದಿದೆ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಅದಕ್ಕೂ ನೀವೇನು ಬ್ಯಾಕಪ್ ಮಾಡೋದು ಖಂಡಿತ. ಎನಿ ವೆಹಿಕಲ್ಸ್ ವೇರಿಯಂಟ್ ಆದಮೇಲೆ ಇಶ್ಯೂಸ್ಗಳು ಬರುತ್ತಲ್ಲ, ಅದು ನೀವು ಈಗಲೇ ರೆಡಿ ಮಾಡ್ತೀವಿ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದ. ಇವತ್ತಿನ ದಿನ ಕುಣಿಗಲ್ ತಾಲೂಕಲ್ಲಿ ನೂತನವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್ ಉದ್ಘಾಟನೆ ಕುಣಿಗಲ್ ತಾಲೂಕು ಉದ್ಘಾಟನೆ ಜಾರಿಯಾಗಿದೆ. ಏಕೆಂದರೆ ಇವತ್ತು ಎಲೆಕ್ಟ್ರಿಕಲ್ ಬೈಕ್ ಅನ್ನೋದು ಬಹಳ ಒಂದು ವಿಶೇಷವಾದಂಥ ವಿನೂತನವಾದಂಥ ಟೆಕ್ನಾಲಜಿಯಲ್ಲಿ ಇವತ್ತು ಭಾರತ ದೇಶದಲ್ಲೇ ಪರಂಪರೆಯನ್ನು ಹೊಂದಿರುವಂತಹ ವಿನೂತನವಾಗಿ ಒಂದು ಬೈಕ್ ಶೋರೂಮ್ ಕುಣಿಗಲ್ ತಾಲೂಕಲ್ಲಿ ಉದ್ಘಾಟನೆಯಾಗಿದೆ. ಪ್ರತಿಯೊಬ್ಬ ನಾಗರಿಕರು ಇವತ್ತು ಬೆಳಗಿನ ಸಂಜೆವರೆಗೂ ನಾವು ದುಡಿಯುವಂಥ ದುಡ್ಡನ್ನು ಡೀಸೆಲ್ಗೆ ತುಂಬಿಸ್ಬೇಕಾಯ್ತು. ನಾವೆಷ್ಟು ಒಬ್ಬ ರೈತನ ಒಂದು ಕೂಲಿ 400 ರೂಪಾಯಿ ಇರುತ್ತೆ, ತಿಂಗಳಿಗೆ 12,000 ರೂಪಾಯಿ ಆಯಿತು. ಪ್ರತಿ ಮಂತ್ಲಿ ತಿಂಗಳ ನಾವು 12,000 ರೂಪಾಯಿ ಡೀಸೆಲ್ಗೆ ನಾವು ತುಂಬಿಸ್ಬೇಕಾಯ್ತು. ಇವತ್ತು ವಿನೂತನವಾದಂತಹ ಜೆನ್ವಿ ಎಲೆಕ್ಟ್ರಿಕಲ್ ನೂತನವಾದಂತಹ ಶೋರೂಮ್ ಬೈಕ್ ಉದ್ಘಾಟನೆಗೊಂಡಿದೆ. ಪ್ರತಿಯೊಬ್ಬ ಕುಣಿಗಲ್ ತಾಲೂಕಿನ ಜನತೆ ಈ ಒಂದು ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್ ಬಂದು ಜನಗಳು ಇದನ್ನು ಸದುಪಯೋಗಕ್ಕೆ ಪಡಿಸ್ಕೋಬೇಕೆಂಬುದಕ್ಕೋಸ್ಕರ ಎಲ್ಲರಲ್ಲೂ ಸಹ ನಾನು ಆಹ್ವಾನ ನೀಡ್ತಾ ಇದ್ದೀನಿ. ಇವತ್ತಿನ ದಿನ ಬಹಳ ಒಂದು ರೈತರು ಒಂದು ಕುಟುಂಬದಲ್ಲಿ ಒಂದೊಂದು ಹೆಂಗೆ ಒಂದು ಗಾಡಿಗಳು ಮಾಡಿರ್ತಾರೆ, ಎಲೆಕ್ಟ್ರಿಕಲ್ ಬೈಕನ್ನು ಕೊಂಡೊಯ್ಯಬೇಕು ಎಂಬುದಕ್ಕೋಸ್ಕರ ನಾನು ಜನರಲ್ಲಿ ಆತ್ಮವಿಶ್ವಾಸದಿಂದ ನಾನು ಬರಮಾಡ್ತಿದ್ದೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಶ್ರೀರಸ್ತು, ಶುಭಮಸ್ತು. ವಿಶೇಷ ನಮಸ್ಕಾರ. ಗುರುಗಳೇ, ನಮ್ಮ ಚಿಕ್ಕ ಮಗ, ನಿಮ್ಮ ದೊಡ್ಡ ಮಗ ಗಾಡಿ ಮೇಲೆ ಒಂದು ಸೆಕೆಂಡ್ ಬಂದ್ಬಿಡಿ, ಬನ್ನಿ. ಹಿಂದೆ ಕೈ ಕಾಣುತ್ತೆ, ಹಿಂದೆ ಬರಬೇಕು. ಮುಂದೆ ಕಟ್ಟೋಗ್ಬಿಡಿ. ಕೈ ಕಾಣ್ತಾ ಇದ್ದೀನಿ ನಾನೇ ಮಧ್ಯದಲ್ಲಿ. ಈಗ ಫುಲ್ ಕ್ಯಾಶ್ 62,000 ಎಲ್ಲ ಸಬ್ಸಿಡಿ ಮತ್ತು ಡಿಸ್ಕೌಂಟು ಎಲ್ಲ ಹೋಗಿ ಅದು 72,000 ಸಬ್ಸಿಡಿ ಮತ್ತು ಡಿಸ್ಕೌಂಟು ಎಲ್ಲ ಕಳೆದು ಶೋರೂಮ್ ಓಪನ್ ಪ್ರಯುಕ್ತ ಆ ಗಾಡಿ ಕಳಿಸ್ಬಿಡಿ ಮನೆಗೆ. ದಯವಿಟ್ಟು ಪ್ರಸಾದ ಇದೆ, ಯಾರು ಹಾಗೆ ಹೋಗ್ಬೇಡಿ. ಪ್ರಸಾದ ನಮಸ್ತೆ, ನನ್ನ ಹೆಸರು ಅನಂತರಾಮ್ ಅಂದ್ಬಿಟ್ಟು. ನಮ್ಮ ಸ್ನೇಹಿತರಾದ ಭರತ್ ಅವರು ಕುಣಿಗಲಲ್ಲಿ EV ಓಡೋಂದ್ಬಿಟ್ಟು ಎಲೆಕ್ಟ್ರಿಕಲ್ ಬೈಕ್ ರೈತರಿಗೆ ಒಳ್ಳೇದಾಗಲಿ ಅಂತ ಎಲೆಕ್ಟ್ರಿಕಲ್ ಬೈಕ್ EV
ಅಲ್ಲ LIC ಆಫೀಸ್ ಎದುರು ಹೊಸದಾಗಿ 9ನೇ ತಾರೀಕು ಇವತ್ತು ಓಪನ್ ಆಗಿದ್ದು ಇದರ ಬೆಲೆ 2 ಥರದ ಇದೆ. ಒಂದು 72,000 ಇನ್ನೊಂದು 62,000. ಸೊ ಇದಕ್ಕೆ RTO ಯಾವುದೇ ಥರದ RTO ರಿಜಿಸ್ಟ್ರೇಷನ್ ಇರಲ್ಲ. ಅದೇ ರೀತಿ ಬ್ಯಾಕ್ ರಿವರ್ಸ್ ಗೇರು ಎಲ್ಲ ರಿವರ್ಸ್ ಇದು ಸಿಸ್ಟಮ್ಸ್ ಇದೆ, ಎಲ್ಲ ಥರದ ಸಿಸ್ಟಮ್ ಇದೆ. ಆದರೆ ಅದರ ಬಡವರಿಗೆ ಕಮ್ಮಿ ವಲಯದಲ್ಲಿ ಸಿಗುವಂಥ ಬೈಕ್ ಶೋರೂಮ್ ಆಗಿದ್ದರಿಂದ ದಯವಿಟ್ಟು ಎಲ್ಲರೂ ಬಂದು ಈ ಕೋಆಪ್ರೇಟ್ ಮಾಡಿ ನನ್ನ ಸ್ನೇಹಿತರಾದ ಭರತ್ ಅವರ ಶೋರೂಮನ್ನು ಹೀಗೆ ಇದರ ಮುಂದೆ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಇದು ಈಗಿನ ಬೈಕಲ್ಲಿ ಈಗ ಪೆಟ್ರೋಲ್ ಬೈಕ್ ತಗೋಬಂದರೆ 1 ಲಕ್ಷ 1.5 ಲಕ್ಷ ಬೈಕ್ ಹಣವನ್ನು ಮುಚ್ಚಬೇಕು. ಆದರೆ ಇದು ಬರೀ 62,000ರಿಂದ 72,000 ರೂಪಾಯಿಗೆ ಕಮ್ಮಿ ಬೆಲೆಯಲ್ಲಿ ಎಡ್ಕೊತಿದೆ. ದಯವಿಟ್ಟು ಅದೇ ರೀತಿ ಇದು ನೈಸರ್ಗಿಕವಾಗಿ ಯಾವುದೇ ಥರದ ಪೆಟ್ರೋಲ್ ಅದನ್ನು ಉಪಯೋಗ ಮಾಡುವುದಿಲ್ಲ, ಹಾನಿಯಾಗೋದಿಲ್ಲ. ಇದು ಪರಿಸರಕ್ಕೆ ಒಳ್ಳೆಯ ಅನುಕೂಲ ಆಗುತ್ತದೆ. ಈ ಥರ EV ಗಾಡಿ ಉಪಯೋಗ ಮಾಡೋದ್ರಿಂದ ಮುಂದೆ ಫೀಚರ್ಸು ಪೆಟ್ರೋಲಿಯಂ ಗಾಡಿಗಳು ಯಾವುದೇ ಕಾರಣಕ್ಕೂ ಬರಲ್ಲ. ದಯವಿಟ್ಟು EV ಗಾಡಿಗಳನ್ನು ಇದೇ ರೀತಿ ಮುಂದೆ ನಮ್ಗೆ ಓಡಿಸ್ಬೋದು ಎಲ್ಲರೂ ತಿಳ್ಕೊತಾ ಇದ್ದೀವಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.